ಕೊಪ್ಪಳದ ಗವಿಮಠ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ. ಗವಿಮಠದ ಆವರಣದಲ್ಲಿ ನಾಗದೇವರ ಮುಂದೆ ಮುಸ್ಲಿಂ ಮಹಿಳೆಯೊಬ್ಬರು ಧ್ಯಾನಕ್ಕೆ ಕುಳಿತಿದ್ರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕುದರಿಮೋತಿ ಗ್ರಾಮದ ನಿವಾಸಿ ಹಸೀನಾ ಬೇಗಂ ಧ್ಯಾನ ಮಾಡಿದ ಮಹಿಳೆ ಆಗಿದ್ದಾರೆ. ಕಳೆದ 8 ದಿನಗಳಿಂದ ಗವಿಮಠಕ್ಕೆ ಬಂದು ಹಸೀನಾ ಬೇಗಂ ಧ್ಯಾನ ಮಾಡ್ತಾ ಇದ್ದಾರೆ. ಪ್ರತಿದಿನ ಸಂಜೆ ಗವಿಮಠದಲ್ಲಿ ನಿರಂತರ 1 ಗಂಟೆಗಳ ಕಾಲ ಧ್ಯಾನ ಮಾಡ್ತಾ ಇದ್ದಾರೆ. ಮಾನಸಿಕ ನೆಮ್ಮದಿಗಾಗಿ ಬಂದು ಧ್ಯಾನ ಮಾಡ್ತಾ ಇರೋದಾಗಿ ಹಸೀನಾ ಬೇಗಂ ಹೇಳಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಳಗೂರು ಗ್ರಾಮದಲ್ಲಿ ರೈತನ ಮೇಲೆ ಚಿರತೆ ಅಟ್ಯಾಕ್ ಮಾಡಿದೆ. 53 ವರ್ಷದ ಶಿವರಾಮೇಗೌಡ ಅನ್ನುವರ ಮೇಲೆ ಚಿರತೆ ದಾಳಿಯನ್ನು ನಡೆಸಿತ್ತು. ಜಮೀನಿನಲ್ಲಿ ಕೆಲಸ ಮುಗಿಸಿ ಮನೆಗೆ ಮರಳುತ್ತಾ ಇದ್ದ ಶಿವರಾಮೇಗೌಡ ಮೇಲೆ ಚಿರತೆ ದಾಳಿ ಮಾಡಿತ್ತು. ದವಡೆ ಎದೆ ಭಾಗಕ್ಕೆ ಗಾಯ ಆಗಿದ್ದು ಜೀವಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಗಾಯಗೊಂಡ ರೈತ ಶಿವರಾಮೇಗೌಡ ಕೆಆರ್ಪೇಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಭಾಗದಲ್ಲಿ ಪದೇ ಪದೇ ಚಿರತೆ ಹಾವಳಿ ಹೆಚ್ಚಾದರೂ ಕ್ರಮ ಕೈಗೊಳ್ಳದ ಅರಣ್ಯ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕನ್ ಕಬಾಬ್ ಪ್ರಿಯರಿಗೆ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಚಿಕನ್ ಕಬಾಬ್ ಪ್ರಿಯರನ್ನ ಆಹಾರ ಇಲಾಖೆ ವರದಿ ಬೆಚ್ಚಿ ಬೀಳುವಂತೆ ಮಾಡಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಚಿಕನ್ ಕಬಾಬ್ ಸೇಫ್ ಅಲ್ಲ ಎನ್ನುವ ವರದಿ ಹೊರಬಿದ್ದಿದೆ. ಬೆಂಗಳೂರಿನ 6 ಎಂಪೈರ್ ಹೋಟೆಲ್ಗಳಲ್ಲಿ ಚಿಕನ್ ಕಬಾಬ್ ತಿನ್ನೋದಕ್ಕೆ ಅನ್ಸೇಫ್ ಅಂತ ವರದಿ ಬಂದಿದೆ. ಹೆಬ್ಬಾಳ, ಶಿವಾಜಿನಗರ, ಬೊಮ್ಮನಹಳ್ಳಿ, ಆನಂದರಾವ್ ಸರ್ಕಲ್, ಮಹದೇವಪುರ, ಬಸವನಗುಡಿಯ ಎಂಪೈರ್ ಹೋಟೆಲ್ನಲ್ಲಿ ಕಬಾಬ್ ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅಂತ ವರದಿ ಬಂದಿದೆ. ಎಂಪೈರ್ ಹೋಟೆಲ್ನಲ್ಲಿ ತಯಾರಾಗುವ ಕಬಾಬ್ನಲ್ಲಿ ಸಿಂಥೆಟಿಕ್ ಕಲರ್ ಮಿಶ್ರಣ ಆಗಿದೆ ಎನ್ನಲಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಎಂಪೈರ್ ಹೋಟೆಲ್ ಕಬಾಬ್ ಸ್ಯಾಂಪಲ್ ಪಡೆದು ಪರೀಕ್ಷೆಯನ್ನು ನಡೆಸಿದ್ರು. ಇನ್ನು ಪರೀಕ್ಷೆಯಲ್ಲಿ ಕಬಾಬ್ ತಯಾರಿಕೆಯ ಸಂದರ್ಭದಲ್ಲಿ ಕೃತಕ ಬಣ್ಣ ಬಳಕೆ ಮಾಡಿರುವುದು ಗೊತ್ತಾಗಿದೆ. ಹೀಗಾಗಿ ಎಂಪೈರ್ ಹೋಟೆಲ್ಗೆ ಆಹಾರ ಇಲಾಖೆ ನೋಟಿಸ್ ನೀಡಿದ್ದು 30 ದಿನಗಳ ಒಳಗೆ ಉತ್ತರ ನೀಡುವಂತೆ ತಾಕೀತು ಮಾಡಿದೆ. ಒಂದು ವೇಳೆ ಉತ್ತರ ನೀಡದಿದ್ದರೆ ಕಾನೂನು ರೀತಿ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ. ರಾಜ್ಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ತೆರಳಿದ್ದ 4 ಆನೆಗಳು ಜಪಾನ್ಗೆ ಸೇಫ್ ಆಗಿ ತಲುಪಿದೆ. ಸುರೇಶ್, ಗೌರಿ, ಶ್ರುತಿ ಮತ್ತು ಗೌರಿ 4 ಆನೆಗಳು ಸುರಕ್ಷಿತವಾಗಿ ಜಪಾನ್ ತಲುಪಿವೆ. ವಿಶೇಷ ಕಾರ್ಗೋ ವಿಮಾನದಲ್ಲಿ 4 ಆನೆಗಳನ್ನು ಕಳುಹಿಸಲಾಗಿತ್ತು. ವಿಮಾನ ನಿಲ್ದಾಣದಲ್ಲಿ ಕ್ರೇನ್ಗಳ ಮೂಲಕ ವಿಶೇಷ ಟ್ರಕ್ಗೆ ಶಿಫ್ಟ್ ಮಾಡಿ ಆನೆಗಳನ್ನು ಸಾಗಿಸಲಾಗಿದೆ. ಈಗಾಗಲೇ ಆನೆಗಳು ಜಪಾನ್ನ ಹಿಮೇಜಿ ಸಫಾರಿ ತಲುಪಿದ್ದು, ಆನೆಗಳ ಮೇಲ್ವಿಚಾರಣೆಗಾಗಿ ಬನ್ನೇರುಘಟ್ಟದಿಂದ ಹೋಗಿರುವ ಸಿಬ್ಬಂದಿ ಮತ್ತು ತಜ್ಞರು 10 ದಿನ ಮೇಲುಸ್ತುವಾರಿಯನ್ನ ವಹಿಸಿಕೊಳ್ಳಲಿದ್ದಾರೆ. ಬೆಂಗಳೂರಿಗರ ಬಗ್ಗೆ ಅನ್ಯ ರಾಜ್ಯದ ಯುವತಿ ನಾಲಿಗೆ ಹರಿಬಿಟ್ಟಿದ್ದಾಳೆ. ಬೆಂಗಳೂರಿಗರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ದಿಮಾಕು ತುಂಬಿಕೊಂಡಿದ್ದಾರೆ ಅಂತ ಹೇಳುವ ಮೂಲಕ ಕೆಣಕಿದ್ದಾಳೆ. ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇರುವ ಒಡಿಶಾ ಮೂಲದ ನೇಹಾ ಬಿಸ್ವಾಲ್ ಪಿಜಿಯಲ್ಲಿ ವಾಸ ಆಗಿದ್ದಾಳೆ. ಬೆಂಗಳೂರಿಗರ ಬಗ್ಗೆ ವಿಡಿಯೋ ಮಾಡಿರುವ ಈ ನೇಹಾ ಬೆಂಗಳೂರಿಗರು ಅನಕ್ಷರಸ್ಥರು ಅಂತ ಕುಹಾಕ ಆಡಿದ್ದಾಳೆ. ಇಲ್ಲಿನ ಜನ ಜೋರು ಮಳೆ ಬರ್ತಾ ಇದ್ರು ಕೂಡ ವಾಹನವನ್ನ ಜೋರಾಗಿ ಓಡಿಸ್ತಾರೆ ಅಂತ ಹೇಳಿದ್ದಾರೆ. ಯುವತಿ ಆಡಿದ ಮಾತಿಗೆ ಎಲ್ಲೆಡೆ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ. ಒಂದೇ ದಿನದ ಅಂತರದಲ್ಲಿ ಒಂದೇ ಕುಟುಂಬದ 2 ಯುವತಿಯರು ಮೃತಪಟ್ಟ ಘಟನೆ ಎನ್ಆರ್ಪುರ ತಾಲೂಕಿನ ಕೆ ಕಣಬೂರು ಗ್ರಾಮದಲ್ಲಿ ನಡೆದಿದೆ. ಕೆ ಕಣಬೂರು ಗ್ರಾಮದ ಮಂಜಯ್ಯ ಅನ್ನುವವರ ಮಕ್ಕಳಾದ ಸ್ಫೂರ್ತಿ ಹಾಗೂ ಸ್ವಾತಿ ಮೃತಪಟ್ಟಿದ್ದಾರೆ. 2 ಯುವತಿಯರ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಜ್ವರ ಅಂತ ಎನ್ಆರ್ಪುರದ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಕೆಲ ಸಮಯದ ಬಳಿಕ ಕೈಕಾಲು ಊದಿಕೊಂಡಿತ್ತು. ಹೀಗಾಗಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಕೊನೆಗೆ 2 ಮಕ್ಕಳು ಕೂಡ ಮೃತಪಟ್ಟಿದ್ದು, ಮಂಜಯ್ಯ ಅವರ 3ನೇ ಮಗಳಿಗೂ ಕೂಡ ತೀವ್ರ ಅನಾರೋಗ್ಯ ಕಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.